ಜನಪ್ರತಿನಿಧಿ ಜನಪ್ರತಿನಿಧಿ ಆಕ್ಟ್ ಪ್ರಕಾರ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೋಬಾರದು. ಈಗ ನಮ್ಮಲ್ಲಿ ಶ್ರೀರಾಮ್ ರೆಡ್ಡಿ MLA ಇದ್ದ. ಶ್ರೀರಾಮ್ ರೆಡ್ಡಿ ಯಾವತ್ತೂ ಕೂಡ ಅವರ ಶಾಸಕರ ಅವಧಿಯಲ್ಲಿ ಒಂದೇ ಒಂದಿಷ್ಟು ಅವ್ರ ಸ್ವಾರ್ಥಕ್ಕೋಸ್ಕರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಬೇರೆ MLA ಇದ್ರು ಅವರು ಮಾಡ್ಲಿಲ್ಲ. ಆದ್ರೆ ಈ MLA ಮಾಡ್ತಾ ಇರೋದನ್ನು ಇವರ ಮಗನ ಹೆಸರಲ್ಲಿ ಜಮೀನು ಖರೀದಿ ಮಾಡಿದ್ರು, ಮಗಳ ಹೆಸರಲ್ಲಿ ಜಮೀನು ಖರೀದಿ ಮಾಡಿದ್ರು. ಈಗ ಆರೋಪಗಳು ಜಾಸ್ತಿ ಇದೆ ಅದ್ರ ಮೇಲೆ. ನಾವ್ ಹೇಳೋದು, ಯಾವುದೇ ಒಬ್ಬ ಜನಪ್ರತಿನಿಧಿ ಅಧಿಕಾರಕ್ಕೆ ಬರುವಾಗ ಏನಂತ ಪ್ರಮಾಣ ಮಾಡ್ತಾನೆ? ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಏನಂತ ಪ್ರಮಾಣ ಮಾಡ್ತಾನೆ? ನಾನು ಈ ಒಂದು ಕಾನೂನು ಪ್ರಕಾರ, ಈ ಸಂಸದೀಯ ವ್ಯವಸ್ಥೆಯ ಪ್ರಕಾರ ನಾನು ಜೀವನವನ್ನು ಮಾಡ್ತೇನೆ, ಅಧಿಕಾರವನ್ನು ಚಲಾಯಿಸ್ತೇನೆ ಅಂತ. ಆದ ಅಧಿಕಾರವನ್ನು ಚಲಾಯಿಸ್ತಾ ಇರ್ತಕ್ಕಂಥದ್ದು ಅದ್ರ ವಿರುದ್ಧವಾಗಿ. ಇದು ಸಾಕಷ್ಟೇ. ಅವ್ರು ಮತ್ತೆ ರಾಜೀನಾಮೆ ಆದ್ರೂ ಬಿಸಾಕ್ಲಿ, ನಾನು ಪ್ರಾಮಾಣಿಕನಂತ ಆದ್ರೆ ಹೇಳಿದ್ರೆ ಆಗುತ್ತಾ? ಅದು ಜೀವನದಲ್ಲಿ ಆಗಿರ್ಬೇಕಲ್ಲ. ನಾನೇನು ಸರ್ಕಾರದ 1 ಕುಂಟೆ 1 ಎಕರೆ ಬೇಡ, 1 ಕುಂಟೆಯಲ್ಲಿದೆ ನಿಮ್ಮ ಮಾಧ್ಯಮದಿಂದ ತಂದು ರಾಜೀನಾಮೆ ಇಲ್ಲೇ ಬಿಸಾಕ್ತೀನಿ. ನನಗೆ ಆ ಅವಶ್ಯಕತೆ ಇಲ್ಲ. ಒಂದು ಡಾಕ್ಯುಮೆಂಟ್ ತಗೊಂಡು ಬರ್ಬೇಕ್ರಿ ಯಾರಾದ್ರೂ, ಅದು ಹಿಂಗಾಗಿದೆ ಅಂತೇಳಿ. ಇಲ್ಲ, DC ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ನೀವು ಅರ್ಜಿ ಬರೀರಿ. ನೀವೇ ಸೋಮಾಟಾಗಿ ನೀನೇ ಇಲ್ಲಿಂದ ಬಂದು ಅಲ್ಲಪ್ಪ. ಎರಡೇ ವಿಚಾರ: ಸೋಮಲಾಪುರ ಅಕ್ರಮವಾಗಿರುವಂಥ ಕಾಂಪೌಂಡ್ ಒತ್ತುವರಿ ತೆರವು ಮಾಡಬೇಕು ಸರ್ಕಾರಿ ಗೋಮಾಳ ಜಾಗದಲ್ಲಿ. ಎರಡನೇದು, ಹೊತ್ತಕೋಟೆ ಗ್ರಾಮದಲ್ಲಿ ಏನು ಅಕ್ರಮವಾಗಿ 78 ಎಕರೆ ಸರ್ಕಾರಿ ಗೋಮಾಳ ಈಗಲೂ ಪ್ರೆಸೆಂಟ್ ತೋರಿಸ್ತೈತೆ ಪಾಣಿ, ಅದರಲ್ಲಿ ಸುಬ್ಬಾರೆಡ್ಡಿ ಹಾಕೊಂಡಿರೋಂಥ ಕಾಂಪೌಂಡ್ ಒತ್ತುವರಿ ತೆರವು ಮಾಡಬೇಕು. ಅಲ್ಲಿ ಯಾವ ಥರ ಬೋರ್ಡ್ ಹಾಕಿದ್ರು ಸರ್ಕಾರಿ ಅಧಿಕಾರಿಗಳು ಹೋಗ್ಬಿಟ್ಟು, ಅದೇ ಥರ ಈಗ ಮತ್ತೆ ಬೋರ್ಡ್ ಹಾಕಬೇಕು. ಇದು ಸರ್ಕಾರಿ ಜಾಗ, ಯಾರೋ ಸುಬ್ಬಾರೆಡ್ಡಿ ಬೋರ್ಡ್ ಹಾಕಿದಾರಲ್ಲ, ಹೋರಾಟ ಮಾಡಿ ಅದನ್ನ ತೆಗ್ದವ್ರಲ್ಲ, ಮತ್ತೆ ಬೋರ್ಡ್ ಹಾಕ್ಲಿ ಅಲ್ಲಿ. ಇದು ಎರಡು ಫುಲ್ಫಿಲ್ ಮಾಡಿದ್ದಾರೆ. ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡೋಣ, ನಾನು ಬಂದಿದ್ದು 33 ಗುಂಟೆಕ. ಇದು ಎಲ್ಲಿ ಗಂಟ ಹೋಗ್ತೈತಂದ್ರೆ ನನ್ನ ಪ್ರಾಣನೇ ಹೋಗೋ ಅಂತಕ್ಕೆ ಹೋಗೈತಿ, ನನ್ನನ್ನು ಬ್ಯಾನ್ ಮಾಡೋ ಅಂತಕ್ಕೆ ಹೋಗೈತಿ, ನನ್ನ ಮೇಲೆ ಇನ್ನೊಂದು 10 ಪ್ರಕರಣಗಳು ದಾಖಲು ಮಾಡೋ ಅಂತಕ್ಕೆ ಹೋಗೈತೆ, ನನ್ನ ಅರೆಸ್ಟ್ ಮಾಡೋ ಅಂತಕ್ಕೆ ಹೋಗೈತೆ ಅಲ್ವಾ? ನಮ್ಮವ್ರನ್ನ ನನ್ನ ಮೇಲೆ ಎತ್ಕೊಟ್ಟೋ ಅಂತಕ್ಕೆ ಹೋಗೈತೆ. ಈಗ ಮುನಾವರ್ ಪಾಷಾದು 33 ಗುಂಟೆ ನಾವು ಮಾಡಿರೋಂಥ ಹೋರಾಟ AC ಅವ್ರ ಹತ್ರ ಫೈಲ್ ಐತೆ. ಎರಡನೇದು, ಸರ್ಕಾರಿ ಜಮೀನು ಉಳಿಸಿ ನಮ್ಮ ಬಾಗೇಪಲ್ಲಿ ಗುಡಿಬಂಡೆ ಜನತೆಗೆ ನ್ಯಾಯ ಸಿಗಬೇಕು. ಜಮೀನುಗಳೇ ಇಲ್ಲಾಂದ್ರೆ, ಇವಾಗ ಇವ್ರ ಕಾಲಕ್ಕೇನೋ ನಡೀತಣ್ಣ, ಜಮೀನುಗಳೇ ಇಲ್ಲಾಂದ್ರೆ ಪಾಪ ಇವ್ರ ಮಕ್ಕಳು ಏನಾಗೋದು ಅಲ್ಲವಾ? ಬಾಗೇಪಲ್ಲಿ ಕ್ಷೇತ್ರಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದಪ್ಪ. BJP ಅಭ್ಯರ್ಥಿ ಏನಾದರೂ ಒತ್ತುವರಿ ಮಾಡ್ಕೊಂಡಿದ್ರು, BJP ಅಭ್ಯರ್ಥಿ ವಿರುದ್ಧ ದಾಖಲೆಗಳು ಕೊಟ್ಟಿದ ತಕ್ಷಣ ಹೋರಾಟ ಮಾಡ್ತೀವಿ. JDS ಅಭ್ಯರ್ಥಿ ಒತ್ತುವರಿ ಮಾಡ್ಕೊಂಡಿರೋದು ಈಗಾಗಲೇ ನಮ್ಮ ಗಮನಕ್ಕೆ ಬಂದೈತೆ, ಆತನ ವಿರುದ್ಧನೂ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧನೂ ಹೋರಾಟ ಮಾಡ್ತೀವಿ. ಸುಬ್ಬಾರೆಡ್ಡಿ ಒಂದು ಲೈಸೆನ್ಸ್ ತಗೊಂಡು 6 ಬಾರ್ 7 ಬಾರ್ ಮಾಡ್ತಾ ಇರೋದು. ನಿನ್ನೆ ನನಗೆ ಬೆಳಗ್ಗೆಯಿಂದ ಸುಮಾರು ಜನ ಫೋನ್ಗಳು ಮಾಡಿ ಹೇಳ್ತಾರೆ, ನಾನು 20 ಕಿಲೋಮೀಟ್ರು ಕಾಲ್ನಡಿಗೆ ಜಾಥಾ ಮಾಡ್ತಾ ಇರ್ತೀನಿ. 20 ಕಿಲೋಮೀಟ್ರು ನನಗೆ ಬೆಳಗ್ಗೆಯಿಂದ ಫೋನ್ಗಳು ಮಾಡಿ ಹುಡುಗರು ಮಾತಾಡ್ತಾರೆ. ಬೆಂಗಳೂರಲ್ಲಿ ನಮ್ಮ ಹುಡುಗರು ಪಾಪ, ಯಾರೋ ಮಂಡ್ಯ, ಹಾಸನ ಇಲ್ಲೆಲ್ಲ ಇರ್ತಾರಲ್ಲ, ಬಾರಲ್ಲಿ ಕೆಲಸ ಮಾಡೋ ಹುಡುಗರು, ಅಣ್ಣ ನಮ್ಗೆಲ್ಲ ಮೆಸೇಜ್ಗಳು ಹಾಕ್ಬಿಟ್ಟವ್ರೆ ನಮ್ಮ ಗ್ರೂಪ್ಗಳಲ್ಲಿ, ಬೆಳಗ್ಗೆ 6 ಗಂಟೆಗೆ ನೀವೆಲ್ಲ ಬರ್ಬೇಕಂತೆ ಬಾಗೇಪಲ್ಲಿ ಗುಡಿಬಂಡೆಕ ಅಂತ ಹೇಳ್ಬಿಟ್ಟು ನಮ್ಗೆ ಮೆಸೇಜ್ ಹಾಕೋರಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಯ್ತು ಬಿಡ್ರೋ, ಏನ್ ಮಾಡ್ತಾರೆ, ಹೊಡಿತಾರ ಹೊಡ್ಸ್ಕೊಳ್ಳೋಣ, ಕಲ್ಲುಗಳಾಗ್ತಾರ ಹೊಡ್ಸ್ಕೊಳ್ಳೋಣ, ಏನ್ ಬೇಕೋ ಮಾಡ್ಕೊಳ್ಳೋಣ ಅಣ್ಣ, ನಾವು ನಿಮ್ ವಿರುದ್ಧ ಬರೋದು ಹೆಂಗಣ್ಣ ಅಂತ ಹೇಳ್ಬಿಟ್ಟು